ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಿಮ್ಮ ಡೈರೆಕ್ಟರ್ ಕೂಡ ಅಡ್ವೊಕೇಟ್ ಆಗಿರೋದ್ರಿಂದ ಅವರ ಸಪೋರ್ಟ್ ಎಷ್ಟು ಸಿಕ್ತು ನಿಮ್ಗೆ? ಅವ್ರ ಸಪೋರ್ಟ್ ತುಂಬಾ ಜಾಸ್ತಿನೇ ಸಿಕ್ತು. ಓಕೆ. ಈಗ ಕೇಬೇಟ್ ಹಾಕೋದ್ರಿಂದ ಸೈಟೇಷನ್ಸ್ ಅದು ಇದೆಲ್ಲ ಸರ್ಚ್ ಮಾಡೋದು. ಓಕೆ. ಮತ್ತೆ ವಿವೇಕ್ ಸುಬ್ಬಾರೆಡ್ಡಿ ಸರ್ ನಮ್ಗೆ ಮೇನ್ ಪಿಲ್ಲರ್ ಈ ಕೇಸ್ಗಳನ್ನೆಲ್ಲ ಇದು ಮಾಡೋದಕ್ಕೆ. ಬಟ್ ಸ್ಟಿಲ್ ನಾನು ಏನೇ ಆಗಿರ್ಬೋದು, ಈ ಕೇಸು ಗೊಂದಲಗಳು ಏನೇ ಆಗಿರ್ಬೋದು ಅದೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಇವಾಗ ನನ್ನ ತಲೆಯಲ್ಲಿ ಇರೋದು ಒಂದೇ, ಸಿನಿಮಾ ರಿಲೀಸ್ ಮಾಡಬೇಕು, ಸಿನಿಮಾ ರಿಲೀಸ್ ಮಾಡೋದು ಜನಕ್ಕೆ ಇಷ್ಟ ಆಗಬೇಕು, ಇಷ್ಟ ಆಗುತ್ತೆ, ಓಕೆ, ಅವ್ರನ್ನ ಕರೆಸ್ಬೇಕು ಥಿಯೇಟರ್ಗೆ, ಓಕೆ, ಅಷ್ಟೇ ನನ್ನ ಕೆಲಸ. ಅವ್ರು ಬಂದ್ರೆ 100% ಇಷ್ಟಪಡ್ತಾರೆ. ಅದು ಮನ್ಸಲ್ಲಿ ಎದೆಯೊಳಗೆ ತಲೆಯಲ್ಲಿ ಎಲ್ಲಾ ಕಡೆ ಕುತ್ಕೊಂಡ್ಬಿಟ್ಟಿದೆ ಅದು. ಓಕೆ. ಸಿನಿಮಾ ಚೆನ್ನಾಗಿದೆ ಅನ್ನೋದು ಕುತ್ಕೊಂಡ್ಬಿಟ್ಟಿದೆ. ಈ ಟ್ರೈಲರ್ ನೋಡಿದಾಗ ನಮ್ಗೊಂದಷ್ಟು ಹಿಂಟ್ಸ್ ಬಿಟ್ಕೊಟ್ಟಿದ್ದೀರಾ. ಇಫ್ ಇಟ್ ಈಸ್ ದರ್ಶನ್ ಕೇಸೇ ಆದಲ್ಲಿ, ದರ್ಶನ್ ಇನ್ಸಿಡೆಂಟೇ ಆದಲ್ಲಿ, ಕ್ಲೈಮ್ಯಾಕ್ಸ್ ಏನೋ ಅವರ ಫ್ಯಾನ್ಸ್ಗೆ ಇಷ್ಟ ಆಗುವ ರೀತಿಯಲ್ಲಿ ಇರಲಿದೆ ಅಂತಕ್ಕಂಥದ್ದು ಒಂದು ಹಿಂಟ್ ಬಿಟ್ಕೊಟ್ಟಿದ್ದೀರಾ ಟ್ರೈಲರ್ ಅಲ್ಲಿ. ಇಡೀ ಸಿನಿಮಾನೇ ಅವ್ರ ಫ್ಯಾನ್ಸ್ಗೆ ಇಷ್ಟ ಆಗುತ್ತೆ ಸರ್. ಯಾವ ಸ್ಟೋರಿ ಸೆಕೆಂಡ್ರಿ ಅದು. ಇಡೀ ಸಿನಿಮಾನೇ ಅವ್ರ ಫ್ಯಾನ್ಸ್ಗೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ, ಪ್ರತಿಯೊಬ್ಬರಿಗೂ ಹತ್ತಿರವಾಗಿರುತ್ತೆ ಸ್ಟೋರಿ. ನಾನು ಆಲ್ರೆಡಿ 1-2 ಸತಿ ಹೇಳಿದ್ದೀನಿ ಇದನ್ನ. ರಾಮಾಯಣ ಮಹಾಭಾರತ ಎಲ್ಲಾರು ಎಷ್ಟೊಂದ್ ಸತಿ ನೋಡಿರ್ತಾರೆ, ಕೇಳಿರ್ತಾರೆ ಅದ್ರ ಬಗ್ಗೆ ಎಲ್ಲ ಸ್ಟೋರಿ. ಮತ್ತೆ ಮತ್ತೆ ಬರ್ತಾ ಇರ್ಬೇಕಾದ್ರೆ ಅವ್ರವ್ರದೇ ಆದಂತ ವರ್ಷನ್ಸ್ಗಳು ಬರ್ತಾನೆ ಇರುತ್ತೆ. ಅವ್ರವ್ರದ್ದು ವರ್ಷನ್ಸ್ಗಳನ್ನ ನೋಡೋದಕ್ಕೆ ಮತ್ತೆ ಮತ್ತೆ ಜನ ಹೋಗ್ತಾನೆ ಇರ್ತಾರೆ. ಈ ಜೈ ಹನುಮಾನ್ ಅಂತ ಮೊನ್ನೆ ಒಂದು ಸಿನಿಮಾ ಬಂತು, ಅದನ್ನ ಎಷ್ಟು ಸತಿ ನೋಡಿಲ್ಲ ಸರ್. ಸೀರಿಯಲ್ಸ್ ಇಂದ ಹಿಡಿದು ನಾವು ಚಿಕ್ಕ ಮಕ್ಕಳಿಂದ ನೋಡಿದೀವಿ. ಮೊನ್ನೆ ಥಿಯೇಟರ್ ಬಂದಾಗ ಮನೆನೂ ಹೋಗಿ ನೋಡಿದ್ವಿ. ಕೆಲವೊಂದು ಕಥೆಗಳು ಎಷ್ಟ್ ಸತಿ ನೋಡಿದ್ರು ಬೋರ್ ಆಗಲ್ಲ, ಎಷ್ಟ್ ಸತಿ ಕೇಳಿದ್ರು. ಯಶ್ ಅವ್ರ ವರ್ಷನ್ ಅಲ್ಲಿ ಒಂದು ರಾಮಾಯಣ ಬರ್ತಿದೆ, ನಾವ್ ಎಷ್ಟೇ ರಾಮಾಯಣ ನೋಡಿದ್ರು ಅದನ್ನು ಒಂದು ವರ್ಷನ್. ಹೌದು, ಆತರ. ಇದು ನಮ್ದು ಒಂದು ವರ್ಷನ್. ಅದು ಏನ್ ಸ್ಟೋರಿ ಅಂತ ಸಿನಿಮಾ ಥಿಯೇಟರ್ ಅಲ್ಲೇ ನೋಡ್ಬೇಕು ನೀವು, ಏನ್ ವರ್ಷನ್ ಯಾವ್ದು ಅಂತ. ಈಗ ಸಿನಿಮಾದಲ್ಲಿ 2 ಹೀರೋಯಿನ್ಸ್ ಇದ್ದಾರೆ, ಇನ್ನೊಬ್ರು ಸ್ಪೆಷಲ್ ಅಪಿಯರೆನ್ಸ್ ಅಥವಾ ಸೆಕೆಂಡ್ ಹೀರೋಯಿನ್ ಪಾಯಲ್ ಚಂಗಪ್ಪ ಅವರು. ಅವ್ರದ್ದು ಏನ್ ರೋಲ್ ಅಂತ? ಅದ್ ನನ್ಗೆ ಇವರು ಫ್ರೆಂಡ್ ಆಗಿರ್ತಾರೆ, ಓಕೆ, ಅವ್ರ ವೈಫ್ ಆಗಿರ್ತಾರೆ, ಹೀರೋಗೆ ವೈಫ್ ಆಗಿರ್ತಾರೆ. ಓಕೆ. ಮತ್ತೆ ಅವ್ರ ಹೆಸರು ಕೂಡ ಅಂದ್ರೆ ಕೋಇನ್ಸಿಡೆಂಟ್ ಹೇಗೆ? ಯಾಕಂದ್ರೆ ಅವ್ರ ಹೆಸರು ಲಕ್ಷ್ಮಿ ಅಂತ ನೇಮ್ಲೆಸ್. ಓಕೆ. ನೀನ್ ಹೆಸರು ಕರೆಯೋದಿಲ್ಲ ಎಲ್ಲೂ. ಓಕೆ. ಹೋಗು ಬಾ. ಇವು ಕೆಲವೊಂದ್ ಕಡೆ ನಾನು ಯಾವ್ದೋ ಒಂದು ಮೊನ್ನೆ ವಯಸ್ಸಾದ ತಾತಂದಿರೆಲ್ಲ ಇದ್ರ ಮೇಲೆ ಜಗತಿ ಮೇಲೆ ಕುತ್ಕೊಂಡಿರ್ತಾರೆ. ಹೋಗ್ಬಿಟ್ಟು ಇದನ್ ಕೇಳ್ತಾರೆ ಅವ್ರಿಗೆ, ಒಬ್ಬ ಇಂಟರ್ವ್ಯೂಯರ್ ಯೂಟ್ಯೂಬರ್ ಅನ್ಸುತ್ತೆ. ಓಕೆ. ನಿಮ್ಮ ಮಿಸಸ್ನ ಏನ್ ಕರಿತೀರಾ, ನಿಮ್ಮ ಹೆಂಡತಿನ ನಿಮ್ ಏನ್ ಕರಿತೀರಾ ಅಂತ. ನಾನು ಏನು ಕರೆಯೋದೇ ಇಲ್ಲ, ಹೋಗಪ್ಪ ನೀನು, ನಾನು ಹೋಗೇ ಬಾರೆ ಅಂತ ಕರಿತೀನಿ. ಹಂಗೆ ನೇಮ್ಲೆಸ್. ಅವ್ರ ಲೈಫಲ್ಲೇ ಕರೆದಿರಲ್ಲ ಅವ್ರ ಹೆಂಡತಿ ಹೆಸರುಗಳನ್ನ. ಹಂಗೆ ನಮ್ಮ ಸಿನಿಮಾದಲ್ಲಿ ಈ ಕ್ಯಾರೆಕ್ಟರ್, ನಾನು ಆ ಕ್ಯಾರೆಕ್ಟರ್ನ ಇಡೀ ಸಿನಿಮಾ ಮಾಡಿಲ್ಲ. ಇವ್ರ ಹೆಸರನ್ನು ಕರೆಯಲ್ಲ, ಫ್ರೆಂಡ್ ಆಗಿದ್ರು ಇವ್ರ ಹೆಸರನ್ನು ಕರೆಯಲ್ಲ. ಓಕೆ. ಎಸ್ ವಂದಿತಾ ಅವ್ರೆ, ಸಿನಿಮಾದ ಪ್ರಾಸೆಸ್ ಎಲ್ಲ ಹೇಗಾಯ್ತು ಅಂತ ಶೂಟಿಂಗ್ ಟೈಮ್ ಅಲ್ಲಿ? ಅನ್ಫರ್ಗೆಟಬಲ್ ಮೂಮೆಂಟ್ಸ್? ಇಡೀ ಸಿನಿಮಾ ಶೂಟಿಂಗ್ ಟೈಮ್ ಎಲ್ಲ ಅನ್ಫರ್ಗೆಟಬಲ್ ಮೂಮೆಂಟ್ಸೇ ನನಗೆ. ಯಾಕಂದ್ರೆ ಪ್ರತಿಯೊಂದು ದಿನಾನು ಒಂದೊಂದು ಸೀನ್ಗಳಿದ್ದಾಗ ಎಲ್ಲ ನನ್ಗೆ ಚಾಲೆಂಜಿಂಗ್ ಆಗಿತ್ತು. ಅಂಡ್ ನನಗೆ ಕತೆ ಕೇಳಿದಾಗ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರು, ಒಂದು ಆಟಿಟ್ಯೂಡ್ ಬೋಲ್ಡ್ ಕ್ಯಾರಿ ಮಾಡಬೇಕು ಅಂತ. ಸೊ ನಾನು ಆ ಕ್ಯಾರೆಕ್ಟರ್ನ ನನ್ನ ರೀತಿಯಲ್ಲಿ ನಾನು ಹೇಗೆ ಮಾಡ್ಬೋದು. ಪ್ಲೇ ಮಾಡ್ತಿದ್ರೆ ಈ ಸಿನಿಮಾದಲ್ಲಿ? ಏನ್ ರೋಲ್ ಪ್ಲೇ ಮಾಡ್ತಿದ್ರೆ? ಇದ್ರಲ್ಲಿ ಮಾಡೆಲ್ ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇರ್ತೀನಿ, ಮಾಡೆಲ್. ಸಿನಿಮಾದಲ್ಲಿ ಅದೇ ಮುಖ್ಯ ಪಾತ್ರ ನಂದಿರುತ್ತೆ. ಅಂಡ್ ಆ ಸ್ಕ್ರಿಪ್ಟ್ ಕೊಟ್ಟ, ನಾನು ಶೂಟಿಂಗ್ ಫಸ್ಟ್ ಡೇ ಹೋದಾಗ ನನಗೆ ಸ್ಕ್ರಿಪ್ಟ್ ಸಿಗುತ್ತೆ ಕೈಗೆ. ಇವತ್ತಿನ ದಿನ ಏನೇನ್ ಸೀನ್ಗಳಿರುತ್ತೆ. ಅಂಡ್ ಬೆಳಗ್ಗೆ ರಾತ್ರಿ ಎಲ್ಲ ಕೆಲಸ ಮಾಡಿದೀವಿ. 23 hours ಅಂತೂ ಮಾಡಿರ್ತೀವಿ. ನಾನ್ ಸ್ಟಾಪ್ ಸ್ವಲ್ಪ ಸಣ್ಣ ಬ್ರೇಕ್. ಎವ್ರಿ ಶೂಟಿಂಗ್ ಡೇ ನಮ್ದು ಏನೈತಿ 18 hours ಇರ್ತಾ ಇತ್ತು. ಓಕೆ. ಯಾಕೆಂದ್ರೆ ನೈಟ್ ಶೂಟಿಂಗ್ ಜಾಸ್ತಿ. ಓಕೆ. 20% ಆಫ್ ದ ಸಿನಿಮಾ ಡೇ. ಓಕೆ. ಇನ್ 80% ಆಫ್ ನೈಟ್ ಆದಾಗ ಡಬಲ್ ಕಾಲ್ ಶೀಟ್ ಆಗುತ್ತಾ? ಡಬಲ್ ತ್ರಿಬಲ್ ಆಗುತ್ತೆ. ಓಕೆ. ಅದು ಕಂಟಿನ್ಯೂಸ್ ಬೇರೆ ಇರುತ್ತಲ್ಲ, ಕಾಲ್ ಶೀಟ್ ಒಂದೇ ಸ್ಟ್ರೆಚ್ ಅಲ್ಲಿ ಮಾಡ್ತೀವಿ. ಈ ವಂದಿತಾ ಅವ್ರು 1-2-3 ಕಡೆ ಪ್ರಮೋಷನ್ಸ್ ಗೆ ನುಣ್ಸ್ಕೊಂಡಿದ್ದಾರೆ ಅಂತ, ಅಂದ್ರೆ ಭಯ ಪಟ್ಟಿದ್ರಾ ಅಂತ? ಇಲ್ಲ, ನಾನು ಹೇಳಿದ್ದೀನಿ ಅದನ್ನ ತುಂಬಾ ಕಡೆನೂ ಹೇಳ್ದೆ. ನಂದು 2 ಕಾರಣಗಳಿತ್ತು. 2 ಪ್ರೆಸ್ ಮೀಟಿಗೆ ಬರ್ಲಿಲ್ಲ, ಅದಕ್ಕೆ 2 ಕಾರಣಗಳನ್ನ ಕೊಟ್ಟಿದ್ದೀನಿ ಟೀಮ್ಗೆ. ಅದಕ್ಕಿಂತ ಮುಂಚೆನೆ ನಾನು ಇನ್ಫಾರ್ಮ್ ಮಾಡಿದ್ದೆ. ಈಗ ಅವ್ರಿಗೆ ಇನ್ಫಾರ್ಮ್ ಮಾಡಿದೆ, ನಾನು ಬಂದಿಲ್ಲ ಅಂದ್ರೆ ಈ ತರ ಅನ್ಕೋಬಹುದು, ಎದ್ರಕೊಂಡಿದ್ದಾರೆ ಅಂತ. ಬಟ್ ನಾನು ಇನ್ಫಾರ್ಮ್ ಮಾಡಿ ವಿತ್ ಪ್ರೂಫ್ ಕೊಟ್ಟಿದ್ದೀನಿ ಅವ್ರಿಗೆ, ಯಾಕೆ ಬಂದಿಲ್ಲ, ಬರಕ್ ಆಗಿಲ್ಲ ಅಂತ. ಮುಂದಿನಗಳಲ್ಲೆಲ್ಲ ಬರ್ತೀನಿ ಅಂತ, ಹಾಗೆ ಬರ್ತಾನೂ ಇದ್ದೀನಿ.
ಆಮೇಲೆ ಪರ್ಟಿಕ್ಯುಲರ್ ರೀಸನ್ ಇತ್ತಷ್ಟೇ. ಅವ್ರಿಗೆ ಇಂಡಸ್ಟ್ರಿ ಬಗ್ಗೆ ಅಷ್ಟು ಗೊತ್ತಿಲ್ಲ ಪಾಪ. ಹೌದು, ನಾನು ಬರ್ಬೇಕು ಬರ್ಬಾರ್ದು, ಬಂದಿಲ್ಲ ಅಂದ್ರೆ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ ಪಾಪ ಅವ್ರಿಗೆ. ಶಿ ಇಸ್ ಇನ್ನೋಸೆಂಟ್ ಇನ್ ದಿಸ್ ಮ್ಯಾಟರ್. ಅವ್ರಿಗೆ ಯಾರಾದ್ರೂ ಒಬ್ರು ಹೇಳಿದ್ರೆ ಪ್ರೆಸ್ ಮೀಟ್ ಗಳಿಗೆ ಬಂದಿಲ್ಲ ಅಂತ ಸಿನಿಮಾದಲ್ಲಿ ಹೇಳ್ತಿರಲ್ಲ, ನಾನು ಇನ್ನೋಸೆಂಟ್ ಸರ್, ಆತರ ನೀವು ಅವ್ರನ್ನ ಇದ್ ಮಾಡ್ತಿದ್ರ. ಇನ್ನೋಸೆಂಟ್ ಇವಾಗ ಅಂದ್ರೆ ರಿಯಲ್ ಲೈಫ್ ಅಲ್ಲಿ ಸ್ವಲ್ಪ ನನಗೆ ಅಷ್ಟು ನಾಲೆಜ್ ಇಲ್ಲ ಅಲ್ಲ ಸಿನಿಮಾ ರಂಗದಲ್ಲಿ, ಅಥವಾ ಯಾರು ಗಾಡ್ ಫಾದರ್ ಅಂತ ಇಲ್ಲ. ಸೊ ಒಳ್ಳೆ ಆಪರ್ಚುನಿಟಿಗಳು ಸಿಗ್ತಾ ಇದೆ, ಒಳ್ಳೆ ತಂಡಗಳ ಜೊತೆ ಕೆಲಸ ಮಾಡ್ತಾ ಇದ್ದೀನಿ, ಅದರಿಂದ ಮುಂದುವರಿತಾ ಇದ್ದೀನಿ. ಸೊ ಹಂಗಾಗಿ ಕೆಲವೊಂದನ್ನ ಕಲಿಬೇಕು ನಾನು, ಇನ್ನ ಇವಾಗ ಚಿಕ್ಕವಳು. ಅದೇ ತರ ಒಂದು ಅಪ್ಸ್ ಅಂಡ್ ಡೌನ್ಸ್ ಆದಾಗ್ಲೇ ನೀವು ಕಲಿಯೋದಕ್ಕೆ ಈಸಿ ಆಗೋದು. ಆಮೇಲೆ ಆಗ್ಬೇಕು. ನನ್ ಕರಿಯರ್ ಅಲ್ಲಿ ಈ ತರ ಒಂದ್ ಇನ್ಸಿಡೆಂಟ್ ಆಗಿತ್ತಲ್ಲ, ಫಸ್ಟ್ ಸಿನಿಮಾನೇ ಕಾಂಟ್ರವರ್ಷಿಯಲ್ ಇತ್ತು ಅಂತೆಲ್ಲ ಹೇಳ್ಕೊಳಕ್ ಮುಂದೆ ಚೆನ್ನಾಗಿರುತ್ತಲ್ಲ. ಸೊ ಹಂಗಾಗಿ ಅದೇ ಕಿಕ್ ಸಿನಿಮಾದಲ್ಲಿ ಕೇಳ್ತಾರಲ್ಲ, ಮದುವೆ ಹೆಂಗಾಯ್ತು ಅಂತಂದ್ರೆ ಜಂಪಿಂಗ್ಲು ಚೇಸಿಂಗ್ಲು ಎಲ್ಲ ಇರ್ಬೇಕು, ಸಿಂಪಲ್ ಆಗಿ ತಾಳಿ ಕಟ್ದೆ ಅಂದ್ರೆ ಏನ್ ಮಾಡಿಲ್ಲ, ಆ ತರ ಆಯ್ತಿದ. ಎಸ್ ತನುಷ್ ಅವರ, ಈಗ ಸಿನಿಮಾದಲ್ಲಿ ಒಂದು ಸಾಂಗ್ ನ ಬಿಟ್ಟಿದ್ರಿ, ಒಂಥರ ಎಮೋಷನಲ್ ಪ್ಯಾಥೋ ಸಾಂಗು. ಇಡೀ ಸಿನಿಮಾದ ಸಾರವನ್ನು ಹೇಳುವಂತ ಸಾಂಗ್ ಆಗಿತ್ತು ಅದು ಕೂಡ. ಆ ಸಾಂಗು ಪ್ರಮೋದ್ ಮರವಂತೆ ಅವರು ತುಂಬಾ ಚೆನ್ನಾಗಿ ಸಾಹಿತ್ಯವನ್ನ ಬರೆದಿದ್ರು, ಜೊತೆಗೆ ನವೀನ್ ಸಜ್ಜು ಅವರು ಅದಕ್ಕೆ ಭಾವ ತುಂಬುವಂತ ಕಾರ್ಯ ಮಾಡಿದ್ರು. ಸೊ ಹಾಡಿನ ಬಗ್ಗೆ ಹೇಳೋದಾದ್ರೆ, ನನಗೆ ಅದ್ರಲ್ಲಿ ಕೆಲವೊಂದು ಲೈನ್ಸ್ ಅಂತೂ ತುಂಬಾ ತುಂಬಾ ಇಷ್ಟ. ಓಕೆ. ಕೋಟಿ ಕೋಟಿ ಜೀವಕ್ಕೆ ಅನ್ನ ಕೊಟ್ಟ ಪುಣ್ಯ, ಒಂದೇ ಒಂದು ಅಪವಾದ ಮಾಡಿ ಹೋಯ್ತೆ ಶೂನ್ಯ. ವೆರಿ ಟ್ರೂ. ಹೆಂಗೆ, ಎಷ್ಟು ಬ್ಯೂಟಿಫುಲ್ ಲೈನ್ ಅದು. ಅಷ್ಟ್ ಚೆನ್ನಾಗಿ ಬರ್ಸಿದ್ರ, ಅದು ದರ್ಶನದಲ್ಲ ಅಂತ ಹೇಳ್ತೀರಾ? ಅಲ್ಲ, ನಾನು ಅದ್ರ ಬಗ್ಗೆ ಏನು ಕಮೆಂಟ್ ಮಾಡಲ್ಲ ಸರ್. ಇವಾಗ ಸಿನಿಮಾ ಇನ್ನೇನು ಒಂದ್ ದಿನದಲ್ಲಿ ರಿಲೀಸ್ ಆಗ್ತಾ ಇದೆ, ನಾನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಏನು ಅಂತ. ನಾನು ಸರ್ ಡೈರೆಕ್ಟ್ ಆಗಿ ಯಾರ ಬಗ್ಗೆನೂ ಹಂಗೆ, ಯಾಕಂದ್ರೆ ಆ ಸಾಂಗ್ ಅಲ್ಲಿ ಬರ್ತಕ್ಕಂತಹ, ನೀವು ಅದು ಲಿರಿಕಲ್ ವಿಡಿಯೋ ಸಾಂಗ್ ಬಿಟ್ಟಿರೋದು, ಅದರಲ್ಲಿ ಮಿಡ್ಲಲ್ಲಿ ಒಂದಷ್ಟು ಶಾರ್ಟ್ಸ್ ಹಾಕಿದಿರಾ. ನಾನು ತುಂಬಾ ಶಾರ್ಟ್ಸ್ ನ ಅಬ್ಸರ್ವ್ ಮಾಡಿದೆ. ಆ ಕೇಸ್ನ ನಾವು ತುಂಬಾ ಹತ್ರದಿಂದ ನೋಡಿದೀವಿ, ನಾವು ರಿಪೋರ್ಟಿಂಗ್ ಮಾಡಿದೀವಿ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಸ್ಟೇಷನ್ ಹತ್ರ. ಅದೇ ಪ್ರಾಸೆಸ್ ಹೇಗಾಯ್ತು ಅಂತ ನಾನು ತುಂಬಾ ಹತ್ರದಿಂದ ಕಂಡಿದ್ದೀನಿ ಇದೇ ಕಣ್ಣುಗಳಿಂದ. ಹಾಗಾಗಿ ನನಗೆ ಈ ಶಾರ್ಟ್ ಇದಲ್ವಾ, ಈ ಶಾರ್ಟ್ ಇದಲ್ವಾ ಅಂತ ನನ್ನ ಕಣ್ಮುಂದೆ ಬರ್ತಾ ಇತ್ತು. ಆ ತರದ್ದು ತುಂಬಾ ರಿಲೇಟ್ ಆಗುವಂತ ಶಾರ್ಟ್ಸ್ ಇದಾವೆ. ಆ ಸ್ಟೇಷನ್ಗೆ ಶಾಮನೆ ಹಾಕಿರೋದು ಇದೇ ಫಸ್ಟ್. ಅದು ನೀವೇ ರಿಪೋರ್ಟ್ ಮಾಡಿದ್ರಿ ಅನ್ಸುತ್ತೆ ಅಲ್ಲ? ನಂಗೆ ನೆನಪಿದೆ ಆ ಡೈಲಾಗ್ ನೀವು ಹೇಳಿರೋದು. ಹಾಗೆ ಕೆಲವೊಂದು ಸೀನ್ಸ್ಗಳು ಮೋಸ್ಟ್ಲಿ ನಿಮ್ಗೆ ಹಂಗ ಅನ್ಸ್ತಾ ಇರ್ಬೋದು. ಅದಕ್ಕೆ ನಾನು ಹೇಳಿದ್ನಲ್ಲ, ಆನ್ಸರ್ ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಗ್ಬಿಡುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.